ನಮಸ್ಕಾರ ಸ್ನೇಹಿತರೆ. ಮೇಷ ರಾಶಿಯವರಿಗೆ ಇದು ಸಾಮಾನ್ಯವಾದ ವಿಡಿಯೋ ಅಲ್ಲ, ಹಾಗೆ ತಮಾಷೆಗೆ ಮಾಡಿರೋಂಥ ವಿಡಿಯೋ ಕೂಡ ಅಲ್ಲ. ಇದು 100ಕ್ಕೆ 100 ಪಟ್ಟು ನಿಜವಾದ ಜ್ಯೋತಿಷ್ಯ ವಿಶ್ಲೇಷಣೆ. ಒಬ್ಬ ವ್ಯಕ್ತಿಯ ಜೀವನ ಪೂರ್ತಿಯಾಗಿ ಬದಲಾಗುತ್ತದಾ ಇಲ್ಲವಾ? ಬದಲಾದರೆ ಯಾವಾಗ ಬದಲಾಗುತ್ತದೆ? ಬದಲಾವಣೆ ಯಾವ ರೀತಿಯಾದ ಸಂಕೇತಗಳಿಂದ ಶುರುವಾಗುತ್ತದೆ? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಮೇಷರಾಶಿಯವರ ಜೀವನದಲ್ಲಿ ಡಿಸೆಂಬರ್ 24ರ ನಂತರ ಈ ತಿಂಗಳು ಮುಗಿಯುವುದರ ಒಳಗಡೆ ಒಂದು ದೊಡ್ಡ ಬದಲಾವಣೆ ನಡೆಯಲಿದೆ. ನೀವು ಈ ಹಿಂದೆ ಎಷ್ಟೋ ನೋವು ತಿಂದಿದ್ದೀರಿ, ಎಷ್ಟೋ ಕಷ್ಟಗಳನ್ನು ಅನುಭವಿಸಿದ್ದೀರಿ. ಯಾರಿಗೂ ಹೇಳಿಕೊಳ್ಳಲಾಗದ ನೋವು ನಿಮ್ಮೊಳಗೆ ಎಷ್ಟಿದೆಯೋ ಅದೆಲ್ಲವನ್ನು ಗ್ರಹಗಳು ಗಮನಿಸಿದೆ. ಮೇಷರಾಶಿಯವರು ಕಳೆದ ಕೆಲವು ವರ್ಷಗಳಿಂದ ನಿಮ್ಮನ್ನು ನೀವು ಕೆಲವು ಪ್ರಶ್ನೆಗಳನ್ನು ಕೇಳಿಕೊಳ್ಳುತ್ತಿದ್ದೀರಿ. ನಾನೇನಾದರೂ ತಪ್ಪು ಮಾಡಿದ್ದೀನಾ? ನನ್ನ ಕರ್ಮ ಇಷ್ಟೇನಾ? ಏಕೆ ನನ್ನ ಜೀವನ ಈ ರೀತಿ ಹಾಳಾಗಿದೆ? ನಾನು ಎಷ್ಟು ಕಷ್ಟಪಟ್ಟರೂ ಫಲ ಏಕೆ ಸಿಗುತ್ತಿಲ್ಲ? ಎಷ್ಟು ಪ್ರಾಮಾಣಿಕತೆಯಿಂದ ಇದ್ದರೂ ಜನ ಏಕೆ ನಂಬುತ್ತಿಲ್ಲ? ಎಷ್ಟು ಪ್ರೀತಿ ಕೊಟ್ಟರೂ ಮರುಪ್ರೀತಿ ಏಕೆ ಸಿಗುತ್ತಿಲ್ಲ ಎಂದು. ಇದು ನಿಮ್ಮ ತಪ್ಪಲ್ಲ, ಹಾಗೆ ನಿಮ್ಮ ಬಲಹೀನತೆ ಕೂಡ ಅಲ್ಲ. ಇದು ಗ್ರಹಗಳ ಪರೀಕ್ಷೆ. ಮೇಷರಾಶಿಯವರಿಗೆ ಶನಿದೇವರು ತುಂಬಾ ಕಾಲದಿಂದ ಒಂದು ಕಠಿಣ ಪರೀಕ್ಷೆ ಇಟ್ಟಿದ್ದಾರೆ. ನಿಮ್ಮ ತಾಳ್ಮೆ, ಸಹನೆ, ಪ್ರಾಮಾಣಿಕತೆ, ತ್ಯಾಗ ಎಲ್ಲವನ್ನೂ ಕೂಡ ತೂಕ ಹಾಕಿದ್ದಾರೆ. ನೀವು ಒಂಟಿಯಾಗಿ ಕಣ್ಣೀರು ಹಾಕಿದ ರಾತ್ರಿಗಳು ಎಷ್ಟೋ ಇದೆ. ಯಾರಿಗೂ ಹೇಳಿಕೊಳ್ಳಲಾಗದ ನೋವುಗಳು ಎಷ್ಟೋ ಇದೆ. ನಿಮ್ಮ ಕಣ್ಣೀರು ನಿಮಗೆ ಕಾಣಿಸದ ಸಂದರ್ಭಗಳಿದೆ. ಆದರೂ ನೀವು ತಪ್ಪು ದಾರಿ ತುಳಿದಿಲ್ಲ. ಆದ್ದರಿಂದಲೇ ಈಗ ವಿಧಿ ಬದಲಾಗಿದೆ. ಡಿಸೆಂಬರ್ 24ರಿಂದ ನಿಮ್ಮ ಜನ್ಮ ನಕ್ಷತ್ರದ ಮೇಲಿನ ಭಾರವಾದ ಪ್ರಭಾವ ಹೊರಟು ಹೋಗಲಿದೆ. ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲಿ ಬಲವಾಗಿ ನಿಲ್ಲುತ್ತದೆ. ಇದರ ಅರ್ಥ ಇದುವರೆಗೂ ನಿಮಗೆ ಅಡ್ಡವಾಗಿ ನಿಂತಿರುವ ಶಕ್ತಿ ಬಲಹೀನವಾಗುತ್ತದೆ. ಇದುವರೆಗೂ ನಿಮ್ಮನ್ನು ಕಡಿಮೆ ಮಾಡಿ ನೋಡಿದವರು ನಿಶ್ಶಬ್ದವಾಗುತ್ತಾರೆ. ನಿಮ್ಮ ಮೇಲೆ ನಂಬಿಕೆ ಇಲ್ಲದವರೇ ನಿಮ್ಮ ಹತ್ತಿರ ಬರುವ ಪರಿಸ್ಥಿತಿ ಬರುತ್ತದೆ. ವಿಧಿ ಬದಲಾಗುವುದು ಅಂದರೆ ಒಂದೇ ಸಲ ನೀವು ಅದೃಷ್ಟವಂತರಾಗಲ್ಲ. ನೀವು ಅನುಭವಿಸಿದ ಪ್ರತಿ ನೋವಿಗೂ ಉತ್ತರ ಸಿಗುವುದು. ನೀವು ಸೋತು ಹೋದೆ ಅಂದುಕೊಂಡ ಪ್ರತಿ ಸಂದರ್ಭ ಕೂಡ ನಿಜಕ್ಕೆ ನೀವು ಗೆಲುವಿಗೆ ಪ್ರಯತ್ನಿಸುತ್ತಿರುವಂತಹ ಸಂದರ್ಭಗಳು. ಈಗ ನಿಮ್ಮ ಪ್ರಯತ್ನ ಮುಗಿದಿದೆ. ಕೆಲ ದಿನಗಳಲ್ಲಿ ನಿಮಗೆ ಕೇಳಿಸುವ ವಾರ್ತೆ ನಿಮ್ಮ ಊಹೆಗೆ ಎಟುಕದ ಸ್ಥಾನದಲ್ಲಿದೆ. ನೀವು ಊಹಿಸಿದ ಮಾರ್ಗವಲ್ಲ, ನೀವು ಬಯಸಿದ ರೂಪವಲ್ಲ, ಆದರೆ ಇದು ನಿಮ್ಮ ಜೀವನಕ್ಕೆ ಅಗತ್ಯ. ಈ ವಾರ್ತೆ ಕೇಳಿದ ಕ್ಷಣದಲ್ಲಿ ನಿಮ್ಮ ಕೈಗಳು ನಡುಗುತ್ತದೆ, ನಿಮ್ಮ ಗಂಟಲು ಒಣಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಒಂದು ಕ್ಷಣ ನಿಮ್ಮ ಹಿಂದಿನ ನೆನಪುಗಳೆಲ್ಲ ಬರುತ್ತದೆ. ಇದು ಒಳ್ಳೆ ವಾರ್ತೆನಾ ಅಥವಾ ಭಯ ಪಡುವ ವಿಷಯನಾ ಎಂಬ ಸಂದೇಹ ಈಗಾಗಲೇ ನಿಮಗೆ ಬಂದಿರಬಹುದು. ಈ ವಿಷಯ ಈಗಲ್ಲ, ನಿಮಗೆ ಆ ವಾರ್ತೆ ಕೇಳಿದ ಕೆಲವು ಗಂಟೆಗಳು ಅಥವಾ ಕೆಲವು ದಿನಗಳ ನಂತರ ತಾನಾಗಿ ಅರ್ಥವಾಗುತ್ತದೆ. ಇದು ನಡೆಯದಿದ್ದರೆ ಇದುವರೆಗೂ ನಾನು ತಪ್ಪು ದಾರಿಯಲ್ಲಿ ನಡೆಯುತ್ತಿದ್ದೆ ಎಂದು. ಈ ವಾರ್ತೆ ನಿಮಗೆ ನೇರವಾಗಿ ಅಥವಾ ಫೋನ್ ಕಾಲ್ ಮೂಲಕ ಅಥವಾ ಮೆಸೇಜ್ ಮೂಲಕ ಕೇಳಿಬರುತ್ತದೆ. ಕೆಲವರಿಗೆ ಯಾವತ್ತೋ ಮುಚ್ಚಿದ ಬಾಗಿಲು ಒಂದೇ ಸಲ ತೆರೆದಂತಾಗುತ್ತದೆ. ಕೆಲವರಿಗೆ ಇದುವರೆಗೂ ಎದುರು ನೋಡಿದ ಅವಕಾಶ ಸಿಕ್ಕಂತಾಗುತ್ತದೆ. ಈ ವಿಷಯ ನಿಮ್ಮ ಜೀವನವನ್ನು 2 ಭಾಗಗಳಾಗಿ ವಿಂಗಡಿಸುತ್ತದೆ: ಹಿಂದಿನ ಜೀವನ ಹಾಗೂ ಮುಂದಿನ ಜೀವನ. ಇದು ಭಯ ಪಡುವ ವಿಷಯ ಅಲ್ಲ, ಇದೊಂದು ಸಂಕೇತ. ಇತ್ತೀಚೆಗೆ ಮೇಷರಾಶಿಯವರ ಮನೆಯಲ್ಲಿ ಒಂದು ಬದಲಾವಣೆ ಶುರುವಾಗಿದೆ. ನೀವು ಒಂಟಿಯಾಗಿ ಇದ್ದರೂ ಯಾರೋ ನಿಮ್ಮ ಜೊತೆ ಇರುವಂತೆ ಅನಿಸುವುದು. ನಿದ್ರಿಸುವಾಗ ಅರ್ಥಾಪರ್ಥವಿಲ್ಲದ ಕನಸುಗಳು ಬೀಳುವುದು. ಎದ್ದ ಮೇಲೂ ಕೂಡ ಆ ಕನಸುಗಳು ಸ್ಪಷ್ಟವಾಗಿ ನೆನಪಿರುವುದು. ಮನೆಯಲ್ಲಿ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಯಾರೋ ನಡೆದಂತೆ ಅನಿಸುವುದು. ಇದು ನಕಾರಾತ್ಮಕ ಶಕ್ತಿಯಲ್ಲ, ನಿಮ್ಮ ಮನೆಯಲ್ಲಿರುವಂತಹ ಸಕಾರಾತ್ಮಕ ಶಕ್ತಿ. ಶುಭ ನಡೆಯುವ ಮುಂಚೆ ಶಕ್ತಿಗಳು ಚಲಿಸುತ್ತದೆ. ಇದುವರೆಗೂ ನಿಮ್ಮ ನೋವನ್ನು ಗಮನಿಸಿದ ಶಕ್ತಿ ಈಗ ನಿಮಗೆ ಸಹಾಯ ಮಾಡಲು ಸಿದ್ಧವಾಗಿದೆ. ಈ ಶಕ್ತಿ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ಹೊರಗಡೆ ತಳ್ಳುತ್ತಿದೆ. ನಿಮ್ಮ ಮೇಲಿರುವ ಕೆಟ್ಟ ದೃಷ್ಟಿಯನ್ನು ಅಳಿಸಿ ಹಾಕುತ್ತಿದೆ. ಆದ್ದರಿಂದಲೇ ಕೆಲವು ಹಳೆಯ ವಸ್ತುಗಳು ಮನೆಯಲ್ಲಿ ಒಡೆದು ಹೋಗುವುದು,
ಕೆಲವು ಹಳೆ ಸಂಬಂಧಗಳು ಕಟ್ಟಾಗುವುದು, ಕೆಲವು ಹಳೆ ಅಭ್ಯಾಸಗಳು ತಾನಾಗಿ ದೂರಾಗುವುದು, ಇದೆಲ್ಲ ಕೂಡ ನಡೆಯುತ್ತದೆ. ಇದು ನಿಮಗೆ ನಡೆಯುತ್ತಿರುವಂತಹ ನಷ್ಟ ಅಲ್ಲ, ಇದು ದೇವರು ನಿಮ್ಮನ್ನು ಶುದ್ಧಿ ಮಾಡುತ್ತಿರುವುದು. ಈ ಸಮಯದಲ್ಲಿ ನೀವು ಹೆದರಬೇಡಿ, ನಿಶ್ಶಬ್ದವಾಗಿ ಗಮನಿಸಿ. ಏಕೆಂದರೆ ನಿಮ್ಮಿಂದ ದೂರಾಗುತ್ತಿರುವುದು ನಿಮ್ಮ ಜೀವನಕ್ಕೆ ಅಡ್ಡ ಇರುವ ಸಂಬಂಧಗಳು, ಅಭ್ಯಾಸಗಳು ಹಾಗೂ ವಸ್ತುಗಳು ಮಾತ್ರ. ಇನ್ನು ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗುತ್ತಿರುವಂತ ಎಂ ಅಕ್ಷರದ ವ್ಯಕ್ತಿ ನಿಮ್ಮ ಹಿಂದಿನ ಜೀವನಕ್ಕೆ ಲಿಂಕ್ ಆಗಿರುವ ವ್ಯಕ್ತಿಯಾಗಿರಬಹುದು, ಅಥವಾ ನಿಮ್ಮ ಭವಿಷ್ಯತ್ತಿಗೆ ದಾರಿ ತೋರಿಸುವ ವ್ಯಕ್ತಿಯಾಗಿರಬಹುದು. ಈ ವ್ಯಕ್ತಿಯನ್ನು ಮೊದಮೊದಲು ನೀವು ನಂಬುವುದಿಲ್ಲ ಅಥವಾ ಅವರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆದರೆ ಅವರ ಮಾತು ನಿಮ್ಮ ಹೃದಯದಲ್ಲಿ ಒಂದು ಗಾಯದಂತೆ ತಾಕುತ್ತದೆ. ಏಕೆಂದರೆ ಆ ವ್ಯಕ್ತಿ ಹೇಳುವುದು ಅಪ್ಪಟ ಸತ್ಯ ಆಗಿರುವುದರಿಂದ. ಆ ವ್ಯಕ್ತಿ ನಿಮಗೆ ಸಲಹೆ ಕೊಡುವುದಿಲ್ಲ, ನಿಮ್ಮ ತಪ್ಪನ್ನು ಎತ್ತಿ ತೋರಿಸುವುದಿಲ್ಲ. ಕೇವಲ ಒಂದು ವಿಷಯ ಮಾತ್ರ ಹೇಳ್ತಾರೆ, ನೀವು ಇದುವರೆಗೂ ನೋಡಿದ ದಾರಿ ತಪ್ಪು ಎಂದು. ಕೆಲವರಿಗೆ ಈ ವ್ಯಕ್ತಿಯ ಕಾರಣದಿಂದ ಒಂದು ನಿಜ ಹೊರಬರುತ್ತದೆ, ಕೆಲವರಿಗೆ ಈ ವ್ಯಕ್ತಿಯ ಕಾರಣದಿಂದ ಒಂದು ಸುಳ್ಳಿನ ಕೋಟೆ ಮುರಿದು ಬೀಳುತ್ತದೆ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಇಲ್ಲದಿರಬಹುದು, ಆದರೆ ಆ ವ್ಯಕ್ತಿ ಬಂದಿರುವ ಕೆಲಸ ನಿಮ್ಮ ಜೀವನವನ್ನು ಬದಲಾಯಿಸಲು ಮಾತ್ರ. ಅದರ ನಂತರ ಆ ವ್ಯಕ್ತಿ ದೂರಾದರೂ ಕೂಡ ನಿಮ್ಮ ಜೀವನ ಮಾತ್ರ ಬದಲಾಗುತ್ತದೆ. ಈ ವ್ಯಕ್ತಿ ನೀವು ಊಹಿಸದ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಹೆಜ್ಜೆ ಇಡುತ್ತಾರೆ. ಆ ವ್ಯಕ್ತಿಯ ಬರುವಿಕೆ ಒಂದು ಪ್ಲಾನ್ ಅಲ್ಲ, ಅಕಸ್ಮಾತ್ ಆಗಿ ನಡೆಯುವುದು. ಆದರೆ ಆ ವ್ಯಕ್ತಿ ಬರುವುದಕ್ಕೆ ನಿಖರವಾದ ಪ್ಲಾನ್ ಇದೆ. ಈ ಪ್ಲಾನ್ ದೇವರು ಮಾಡಿರುವುದು. ಆ ವ್ಯಕ್ತಿ ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ವಿಷಯ ಅಥವಾ ಭವಿಷ್ಯತ್ತಿಗೆ ಸಂಬಂಧಿಸಿದ ಒಂದು ವಿಷಯವನ್ನು ಹೇಳಲು ಬರುತ್ತಾರೆ. ಆ ವಿಷಯ ಕೇಳಿದ ಕ್ಷಣ ನೀವು ಮೌನವಾಗಿ ಉಳಿದು ಹೋಗುತ್ತೀರಿ. ಏಕೆಂದರೆ ಇದು ನೀವು ಯಾವಾಗಲೂ ಊಹಿಸಿರುವಂತಹ ವಿಷಯನೇ, ಆದರೆ ನಿಜ ಆಗುತ್ತದೆ ಎಂದು ನಂಬಲಾರದ ವಿಷಯ ಅದು. ಈ ವ್ಯಕ್ತಿ ಹೇಳುವ ಮಾತು ನಿಮ್ಮ ನಿರ್ಧಾರವನ್ನು ಬದಲಾಯಿಸುತ್ತದೆ, ನಿಮ್ಮ ದಿಕ್ಕನ್ನು ಬದಲಾಯಿಸುತ್ತದೆ. ಆ ವ್ಯಕ್ತಿ ಇವಾಗ ನಿಮ್ಮ ಜೀವನದಲ್ಲಿ ಬರೆದಿದ್ದರೆ ನೀವು ತಪ್ಪು ದಾರಿಗೆ ಹೊರಟು ಹೋಗುತ್ತಿದ್ದೀರಿ. ಆ ವ್ಯಕ್ತಿಯ ಬರುವಿಕೆ ನಿಮಗೊಂದು ರಕ್ಷಣೆ, ಅವರ ಮಾತು ನಿಮಗೊಂದು ಎಚ್ಚರಿಕೆ. ಆ ವ್ಯಕ್ತಿ ಬಂದು ಹೋದ ದಿನದಿಂದ ನಿಮ್ಮ ಮನೆಯ ವಾತಾವರಣ ಬದಲಾಗುತ್ತದೆ, ನಿಮ್ಮ ಮನಸ್ಸಿನಲ್ಲಿ ಹೆದರಿಕೆ ಕಡಿಮೆಯಾಗುತ್ತದೆ. ಅದೃಷ್ಟ ಆಲಸ್ಯವಾಗಿ ನಿಮಗೆ ಕಾಣಿಸಿದರೂ ಕೂಡ ಆ ದಿನದಿಂದಲೇ ಶುರುವಾಗಿರುತ್ತದೆ. ಮೇಷರಾಶಿಯವರು ಯಾವಾಗಲೂ ಒಂದು ವಿಷಯ ಅಂದುಕೊಳ್ಳುತ್ತಾರೆ, ಹಣ ದುಡಿಯುವ ಶಕ್ತಿ ನನಗಿದೆ, ಹಣ ನನಗೆ ಬರುತ್ತಿದೆ, ಆದರೆ ಏಕೆ ಉಳಿಯುತ್ತಿಲ್ಲ ಎಂದು. ಡಿಸೆಂಬರ್ 25ರ ನಂತರ ನಿಮ್ಮ ಮನಸ್ಸಿನಲ್ಲಿರುವ ಭಾರ ನಿಧಾನವಾಗಿ ಕಡಿಮೆಯಾಗುತ್ತದೆ. ಹಣಪರವಾಗಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ನಡೆಯುತ್ತದೆ. ಹಳೆ ಬಾಕಿಗಳು, ಸಾಲಗಳು, ಬರಲ್ಲ ಅಂದುಕೊಂಡ ದುಡ್ಡು ಕೂಡ ನಿಮ್ಮ ಕೈ ಸೇರುತ್ತದೆ. ಅಥವಾ ನೀವು ಊಹೆ ಕೂಡ ಮಾಡದ ವ್ಯಕ್ತಿ ನಿಮಗೆ ಸಹಾಯ ಮಾಡಲು ಮುಂದೆ ಬರುತ್ತಾರೆ. ಇದು ಒಂದೇ ಸಲ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ, ಆದರೆ ಇನ್ನು ಆಗಲ್ಲ ಅಂದುಕೊಂಡ ನಿಮ್ಮ ನಿರಾಸೆಯನ್ನು ಮಾತ್ರ ನಿವಾರಿಸುತ್ತದೆ. ನೀವು ಹಣದ ಬಗ್ಗೆ ಯೋಚಿಸುತ್ತಾ ನಿದ್ದೆ ಮಾಡದ ರಾತ್ರಿಗಳು ಎಷ್ಟೋ ಇದೆ. ಆ ರಾತ್ರಿಗಳು ಇನ್ನು ಮುಂದೆ ಇರುವುದಿಲ್ಲ. ನೀವು ಹಣವನ್ನು ಹಿಂಬಾಲಿಸುವುದಿಲ್ಲ, ಹಣವೇ ನಿಮ್ಮನ್ನು ಹುಡುಕಿಕೊಂಡು ಬರುವಂತ ಹಂತದಲ್ಲಿದ್ದೀರಿ. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಈ ಸಮಯದಲ್ಲಿ ನಿಮಗೆ ಬಂದ ಹಣವನ್ನು ಹೆದರಿಕೆಯಿಂದ ಬಚ್ಚಿಟ್ಟುಕೊಳ್ಳಬೇಡಿ. ಅದೇ ರೀತಿ ಅಹಂಕಾರದಿಂದ ಖರ್ಚು ಮಾಡಬೇಡಿ. ನೀವು ಇದುವರೆಗೂ ಹೇಗಿದ್ದೀರೋ ಅದೇ ರೀತಿ ಇರಿ, ಅದೇ ನಿಮ್ಮನ್ನು ಕಾಪಾಡುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.